ಯಾರು ತೊಗೊಳಕ್ ಬಂದ್ಬರೋರು ಈ ರೈತರು ನಾವು ಸಾಲ ತಂದು ಬೆಳೆದಿರ್ತೀವಿ ಔಷಧಕ್ಕೆ ನಾವು ನೆಲ್ ಮಾರ್ಕೆಟ್ ಹಂಗೆ ಆಗಬಾರ್ದು ಅಂತಂದ್ರೆ ನೀವು ಈಗ ಸ್ಪಷ್ಟಪಡಿಸ್ಬಿಟ್ರೆ ಅಷ್ಟು 200 ರೂಪಾಯಿ ರೇಟನ್ನು ಏರುತ್ತೆ ನಾವು ರೇಟನ್ನು ಮಾರ್ಕೆಟ್ ಆರಾಮಾಗಿ ಇರ್ತೀವಿ ನಮ್ಮ ಸಾಲ ಪಾಲ ಕಟ್ಕೊಂಡು ಇಲ್ಲಂತಂದ್ರೆ ನೀವು ಇಲ್ಲ ಎಳೆ ಬೆಳೆಗೆ ಬಿಡ್ತೀವಿ ಅಂತಂದ್ರೆ ನಾವು ಸಸಿ ಬಡಿ ಹಾಕ್ಯಬೇಕು ಬೀಜ ತಗೊಬೇಕು ಇವೆಲ್ಲ ಕೊಡೋವು ತಾಂಬವು ಭಾಳ ಇರ್ತಾವೆ ಅದಕ್ಕೆ ದಯವಿಟ್ಟು ನಾನು ಎಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದಷ್ಟೇ ನೀವು ಗೇಟ್ ರಿಪೇರಿ ಮಾಡೋಕೆ ತುಂಬ ನಿಮ್ಮ ತಲೆಗಿತ್ತಂದ್ರೆ ಸ್ಪಷ್ಟವಾಗಿ ಗೇಟು ಎಷ್ಟು ಗೇಟ್ ರಿಪೇರಿ ಮಾಡ್ತೀರಿ ಯಾವಾಗ ಮುಗಿಸ್ತೀರಿ ಯಾಕಂದ್ರೆ ನೀವು ಗೇಟ್ ಬಿಟ್ಟು ರಿಪೇರಿ ಮಾಡೋ ನೆನಪದಾಗ ಮತ್ತೆ ನಮಗೆ ಎಳೆ ಬೆಳೆ ಮತ್ತು ಸುಗ್ಗಿ ಬೆಳೆಗೆ ನಮಗೆ ತೊಂದರೆ ಆಗಬಾರ್ದು ಅಟ್ಲೀಸ್ಟ್ ಸುಗ್ಗಿ ಬೆಳೆ ಆದ್ರೂ ಬೇಸ್ ಬರ್ತೈತಿ ಅಷ್ಟೊಳಗೆ ಜೂನ್ ಒಳಗಾದ್ರೂ ಗೇಟ್ ರಿಪೇರಿ ಮುಗಿಸ್ಕೊಡ್ಬೇಕು ನೀವು ಅದು ನೀವು ಎಲ್ಲರೂ ಜನಪ್ರತಿನಿಧಿಗಳು ಸ್ಪಷ್ಟಪಡಿಸ್ಬೇಕು ಈ ಮೂಲಕ ತಮ್ಮಲ್ಲಿ ಸರ್ ಈಗ ನೀವು ಎರಡನೇ ಬೆಳೆಗೆ ನೀರು ಕೊಡಂಗಿದ್ರೆ ಏಪ್ರಿಲ್ 20ರವರೆಗೆ ನೀರು ಕೊಡ್ರಿ ಸರ್ ಇಲ್ಲಾಂತಂದ್ರೆ ಗೇಟ್ ರಿಪೇರಿ ಮಾಡಿ ಡ್ಯಾಮನ್ನು ಸುತ್ತ ಮಾಡಿ ನೆಕ್ಸ್ಟ್ ಸುಗ್ಗಿ ಬೆಳೆಗೆ ಆದರೂ ಸರಿ ಮಾಡಿಬಿಡ್ರಿ ಸರ್ ಅಷ್ಟೇ ನಮ್ಮ ಮನವಿ ಇಲ್ಲ ಏಪ್ರಿಲ್ 20ರವರೆಗೆ ಕೊಡಂಗಿದ್ರೆ ಎರಡನೇ ಬೆಳೆ ನೀರು ಕೊಡಿ ಸರ್ ಇಲ್ಲಾಂತಂದ್ರೆ ಅದೇನು ಡ್ಯಾಮ್ ಗೇಟ್ ರಿಪೇರಿ ಮಾಡೋಕ್ಕಂತದ್ದು ಸರ್ ಅದು ಮಾಡಿದ್ರೆ ಅದಾದರೂ ಮುಗಿಸ್ಬಿಡಿ ಸರ್ ದಯವಿಟ್ಟು ನಮಸ್ತೆ. ಇವತ್ತು ಏನು ಈ ರೈತ ಹೋರಾಟವನ್ನು ಅಂತಿಮಗೊಳಿಸ್ತಾ ಇದ್ದೀವಿ, ಇದು ಅಂತಿಮವಲ್ಲ, ಇದು ಪ್ರಾರಂಭ. ಇವತ್ತು ನಾವು ಸರ್ಕಾರ ನಮಗೆ ಒಂದು ಏನು ಈಗ ICC ಮೀಟಿಂಗನ್ನು ಆದೇಶ ಮಾಡಿದೆ, ಇದು ನಮಗೆ ಸಮಂಜಸ ತಂದಿಲ್ಲ. ನಾವಿವತ್ತು ಬಾಯಿ ಬಡ್ಕುವ ಮುಖಾಂತರ ಅಂದರೆ ರೈತರಿಗೆ ಅನ್ಯಾಯ ಮಾಡಿದ ಸರ್ಕಾರ ಅಂತ ಏನು ವೈಕೊಳ್ಳುವ ಮುಖಾಂತರ ಅಂದರೆ ಬಾಯಿ ಬಡ್ಕುವ ಮುಖಾಂತರ ನಾವು ಈ ಹೋರಾಟವನ್ನು ಅಂತ್ಯಗೊಳಿಸಿದ್ದೇವೆ. ಈ ಹೋರಾಟ ಅಂತ್ಯ ಅಲ್ಲ, ಇಲ್ಲಿಂದ ನಾವು ಪ್ರತಿಯೊಬ್ಬ 4 ಜಿಲ್ಲೆಯಿಂದ ರೈತರನ್ನ ಭೇಟಿ ಮಾಡಿ ರೈತ ಮುಖಂಡರನ್ನ ಭೇಟಿ ಮಾಡಿ ಮುಂದಿನ ಒಂದು ಹೋರಾಟವನ್ನು ನಾವು ನಿರ್ಧರಿಸುತ್ತೇವೆ. ಮತ್ತೆ ಹೇಳ್ತೇವೆ, ಸರ್ಕಾರ ತಂದಂಥ ಈ ಆದೇಶ ರೈತರಿಗೆ ಖುಷಿ ತಂದೇಶ ಆದಿಲ್ಲ, ಇದು ಒಂದು ಮರಣ ಶಾಸನ ಅಂತೇಳಿ ಲಬಲಬ ವೈಕರಣ ಮುಖಾಂತರ ಈ ಒಂದು ಹೋರಾಟವನ್ನು ನಾವು ಅಂತಿಮಗೊಳಿಸಿದ್ದೇವೆ. ಇದು ಇಲ್ಲಿ ಇನ್ನು ಅವ್ರು ಹೇಳ್ದಲ್ಲ 20 ದಿನ ಆದ ತಕ್ಷಣ ಇದು ಮಾಡ್ತೀವಿ ಅಂತ ಗದ್ದೆ ಮುಂದಿನ ಹೋರಾಟ ರೈತ ಮುಖಂಡರು ಎಲ್ಲರೂ ರೈತರೊಂದಿಗೆ ಸೇರಿ ಚರ್ಚಿಸಿ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ನಿರ್ಧರಿಸಿದ್ದೇವೆ.